ಕಾಶಿ ಅವರೇ, ಜೀವನದಲ್ಲಿ ನಾನು ಎಲ್ಲ ಕಳ್ಕೊಂಡ್ಬಿಟ್ಟೆ, ಸೋತೋಗ್ಬಿಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದ ವ್ಯಕ್ತಿ ಫೀನಿಕ್ಸ್ ಥರ ಎದ್ದು ಬಂದು ಗೆದ್ದು ತೋರಿಸಿರೋಂಥ ವ್ಯಕ್ತಿನ ನಾನು ಇವತ್ತು ನಿಮಗೆ ಪರಿಚಯ ಮಾಡಿಸ್ತೀನಿ. ನನ್ನ ಫ್ರೆಂಡ್ ಪಾಂಡು ಅಂತ. ನಾನು ನಿಮ್ಗೊಬ್ಬ ವ್ಯಕ್ತಿನ ಪರಿಚಯ ಮಾಡಿಸ್ತೆ. ಕಳ್ಕೊಂಡಿದ್ದ ಪ್ರೀತಿನ ಪಟ್ಕಂಕಂದಳಿ ಎಷ್ಟೋ ವರ್ಷಕ್ಕಾದ ತಾಯ್ನಾಡಿಗೆ ವಾಪಸ್ ಬಂದಿಪ್ಪು ಬಾಲಾಜಿ. ಅಯ್ಯೋ, ಶಿವಣ್ಣ ಯಾಕೆ ಈ ಕಡೆನೇ ಬರ್ತಿದ್ದಾನೆ? ಇವ್ನಿಗೇನಾದ್ರೂ ನನ್ನ ಮ್ಯಾಟ್ರ್ ಗೊತ್ತಾದ್ರೆ ನನ್ನನ್ನು ತುಳು ಸಾಯ್ಸಾಕ್ಬಿಡ್ತಾನೆ. ಬಾಲಾಜಿ ಅವನ? ಹಾಂ, ನಾನು ಅವನೇ ಹೇಳ್ತಾ ಇರೋದು, ಅವ್ನು ನನ್ನ ಫ್ರೆಂಡ್ ಪಾಂಡು. ಅಲ್ಲ ಮರ್ರೆ, ಮಾರ್ಗಿ ಮೇಡಮ್ ಮೆಸೇಜ್ ಮಾಡಿರಿ ಕಾಣಿ. ಯೆಲ್ಲೋ ಕಲರ್ ಜಾಕೆಟ್, ಬ್ಲ್ಯಾಕ್ ಕಲರ್ ಪ್ಯಾಂಟ್, ಇವನೇ ಬಾಲಾಜಿ. ಹೇ ಬಾಲಾಜಿ, ನಾನು ಹೇಳಿಲ್ವಾ ಅವ್ನು ನನ್ನ ಫ್ರೆಂಡ್ ಪಾಂಡು ಅಂತ, ಅದಕ್ಕೆ ಏನೂ ರಿಯಾಕ್ಟೇ ಮಾಡ್ತಾ ಇಲ್ಲ. ಇರಿ, ನಾನು ಕರಿತೀನಿ. ಪಾಂಡು, ನಿಮ್ದು ರಿಯಾಕ್ಟ್ ಮಾಡಲಿಲ್ಲ? ಓ, ಇವರಿಬ್ರಿಗೆ ಮೊದಲ ಪರಿಚಯ ಇದೆಯಾ? ಇವನು ಬೇರೆ ದುಡ್ಡು ತಗೊಂಡ್ ಬರ್ತಿದ್ದಾನೆ, ಗ್ಯಾಪಲ್ಲಿ ಶಿವಣ್ಣ ಬೇರೆ ಬರ್ತಿದ್ದಾನಲ್ಲಪ್ಪ. ತಗ್ಲಾಕೊಂಡೆ, ಸರಿಯಾಗಿ ತಗ್ಲಾಕೊಂಡೆ. ಈಗ 10 ಲಕ್ಷ ರೂಪಾಯಿ ತಗೊಂಡು ಓಡೋಗ್ಬಿಡ್ಲಾ? ಬೇಡ ಬೇಡ, ಅದೆಲ್ಲ ಆಗ್ದಿರೋ ಕೆಲಸ. ಖಾಲಿ ಕೈಲಿದ್ರೆ ಪರವಾಗಿಲ್ಲ, ಕಂಬಿ ಇಳಿಸೋ ಕೈ ಮಾತ್ರ ಆಗ್ಬಾರ್ದು. ಓಡೋಗ್ಬಿಡ್ಲಾ? ನನ್ನ ಪಾಲಿಗೆ ಬಾಲಾಜಿನೇ ದೇವರು ಕಿರ್ಚವ್ರೆ. ಹೇಳ್ಸಿಲ್ಲ ಅನ್ಸುತ್ತೆ. ಬನ್ನಿ ಹತ್ರ ನೀವು ಮಾತಾಡೋಣ. ಬಾಲಾಜಿ, ಓಡೋಗೋದೇ ಬೆಟರ್. ಓಡು ಮಗನೇ, ಓಡು ಓಡು. ಪಾಂಡು, ಬಾಲಾಜಿ, ಬಾಲಾಜಿ ನಿಂತ್ಕೊಂಡ್ಬಾರೆ. ಪಾಂಡು, ಕಿವಿ ಕೇಳಿಸಲ್ವ ನಿನಗೆ? ಏನಕ್ಕೆ ಓಡ್ ಬರ್ತಾ ಇದೆಯಾ? ಶಿವಣ್ಣ, ಶಿವರೇ, ಇವು ಪಾಂಡು ಅಲ್ಲ, ಬಾಲಾಜಿ. ಬಾಲಾಜಿನ? ಯಾರು ಸರ್ ಅದು? ನನಗೆ ಗೊತ್ತಿಲ್ಲ. ನಾನು ಅದನ್ನೇ ಹೇಳ್ತಾ ಇದ್ದೀನಪ್ಪ ಅವಾಗ್ಲಿಂದ. ನೀನ್ ಪಾಂಡು ನನ್ನ ಫ್ರೆಂಡು ಅಂತ, ಇವ್ರು ಬಾಲಾಜಿ ಬಾಲಾಜಿ ಅಂತ ಕನ್ಫ್ಯೂಸ್ ಮಾಡ್ಕೋತಾ ಇದಾರೆ. ಶಿವರೇ, ನೀವು ಸುಮ್ಮನೆ ಐಕಣೆ ಮಾರ್ರೆ. ಹೇ, ನಿನ್ನ ಮೊಬೈಲ್ ಕೊಡು. ಕೊಡಲೇ, ಲಾಕ್ ಓಪನ್ ಮಾಡು. ಮಾಡ. ಮಾರ್ಗಿ ಮೇಡಮ್ ಅವ್ರ ನಂಬರು. ಇಲ್ಲಿ ನೋಡಿ, ಎಷ್ಟು ಸಾರಿ ಕಾಲ್ ಮಾಡಿದ್ದಾನೆ. ಕಂಡ್ರೆ ಶಿವ ಅವರೇ, ನೀವು ಹೇಳ್ದಂಗೆ ಇವ ಪಾಂಡುವೇ ಆಯ್ದಿರೆ, ಮಾರ್ಗಿ ಮೇಡಮಿಗೆ ಗಳಿಗೆ ಫೋನ್ ಎಂತಕ್ಕೆ ಮಾಡ್ತಿದ್ದ? ಅಂದಮೇಲೆ ಈ ಪಾಂಡು ಬಾಲಾಜಿ ಒಬ್ಬನೇ ವ್ಯಕ್ತಿ, ಅದು ಇವನೇ. ಏಯ್, ಏನೋ ಇದು? ಪಾಂಡು ಆಗಿದ್ದು ನೀನು, ಬಾಲಾಜಿ ಯಾವಾಗ ಅದೇ? ಏನೋ ಇದೆಲ್ಲ? ಇಲ್ಲ ಶಿವಣ್ಣ, ಇವರೆಲ್ಲ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ನಾನು ಯಾವ ತಪ್ಪು ಮಾಡಿಲ್ಲ ಶಿವಣ್ಣ. ಹೇಳ್ತೇ ಇಲ್ಲ, ಸ್ಟೇಷನ್ಗೆ ಕರ್ಕೊಂಡೋಗಿ ಬಾಯ್ ಬಿಡ್ಸೋದ? ಸ್ಟೇಷನ್? ಯಾಕೆ ಸರ್? ನಾನೇನು ತಪ್ಪೇ ಮಾಡಿಲ್ಲ ಸರ್. ಏಯ್, ನಿನ್ನ ಕಣ್ಣೇ ಹೇಳ್ತಾ ಇದೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ. ನೋಡ್ಕೊಂಡು ನೀನು ನಿಮ್ಮ ಫ್ಯಾಮಿಲಿಗೋಸ್ಕರ ಬೆಂಗಳೂರಿಗೆ ಬಂದೆ ಅಂತ ನನ್ನ ಹತ್ರ ಹೇಳಿದೆ. ಇವಾಗ ನೀನು ಅನ್ಯಾಯವಾಗಿ ಪೊಲೀಸ್ ಹತ್ರ ಸಿಕ್ಕಾಕೊಂಡ್ರೆ ನಿನ್ನ ಫ್ಯಾಮಿಲಿ ಬೀದಿಗೆ ಬರುತ್ತೆ, ಯೋಚನೆ ಮಾಡು. ನಿಜ ಹೇಳ್ಬಿಡ್ತೀನಿ ಶಿವಣ್ಣ, ನನ್ನಿಂದ ತಪ್ಪಾಗೋಯ್ತು. ಏನಾಯ್ತು ಅಂದರೆ, ನನ್ನ ಸ್ಕೂಲಲ್ಲಿ ನಂಗೊಬ್ಬ ಕ್ಲಾಸ್ಮೇಟ್ ಇದ್ದ, ಬಾಲಾಜಿ ಅಂತ. ನೋಡ್ತಾ ನೋಡ್ತಾನೆ ನನಗೆ ಅವನಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ಬೆಳೀತು. ನಾನು ನಿನಗೋಸ್ಕರ ಬಂದೇ ಬರ್ತೀನಿ, ನೀನು ನನಗೆ ಕಾಯಲೇಬೇಕು ಅಂತ ಹೇಳಿದ್ದ.
ನಾನು ಕಾಯ್ತಾನೇ ಇದ್ದೀನಿ, ಅವನಿನ್ನೂ ಬಂದಿಲ್ಲ. ಇಷ್ಟೇ ಆಗಿದೆ ಶಿವಣ್ಣ, ನನಗೆ ಕಷ್ಟ ಬಂತ, ಅದಕ್ಕೆ ಈ ಐಡಿಯಾ ಯೂಸ್ ಮಾಡಿ ದುಡ್ಡಿಸ್ಕೊಂಡೆ. ಇದು ಬಿಟ್ಟರೆ ಇನ್ನೇನು ಮಾಡಿಲ್ಲ ಶಿವಣ್ಣ, ನನ್ನಣೆ. ನಾನು ಕನಸನ್ನ ತುಂಬ ದೊಡ್ಡ ಕಟ್ತಾ ಇದ್ದೀನಿ. ಆ ಕನಸಿಗೆ 7 ಅಂತಸ್ತಿದೆ. 7 ಜನ್ಮಕ್ಕೂ ಒಂದೊಂದು ಅಂತಸ್ತನ್ನ ನಾನು ಬಾಲಾಜಿ ಜೊತೆ ಹತ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ದೀನಿ. ಮೇಲೋದಾಗ ಹುಷಾರು, ಬಿದ್ರೆ ಕಷ್ಟ. ಬಿದ್ರು ಸತ್ರು ಅದು ನಾನು ಬಾಲಾಜಿ ಜೊತೆನೆ. ಮಾರ್ಗಿ ಅವರೇ, ಬಿಡ್ತು ಅನ್ನಿ, ಮದುವೆ ದಿನ ಒಳ್ಳೆ ಮಾತಾಡ್ಬೇಕಪ್ಪ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ನೋಡ್ತಾ ಇರಬೇಕಿದ್ರೆ. ನಿನಗೆ ಒಳ್ಳೇದಾಗ್ಲಿ, ನೀನು ಸುಖವಾಗಿರ್ಲಿ ಅಂತ ಭಗವಂತನ ಹತ್ರ ನಾನು ಕೇಳ್ಕೊಂಡೆ. ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗ್ತಾ ಇದೆ. ಪಾಪ ಆ ಮಾರ್ಗಿ ಮೇಡಮ್ ಬಾಲಾಜಿ ಬರ್ತಾನೆ, ಬಾಲಾಜಿ ನನ್ನ ಮದುವೆ ಆಗ್ತಾನೆ ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಈಗ ಈ ವಿಷಯನ ಮಾರ್ಗಿ ಮೇಡಮ್ಗೆ ಹ್ಯಾಂಗೆ ಹೇಳೋದು ಶಿವ? ಗಿರಿ ನೋಡು, ಮಾರ್ಗಿಯವ್ರೆ, ನೀರು ಕಶೋರಿ ನೀರು ಕೊಡಿ. ಮಾರ್ಗಿಯವ್ರೆ, ಮಾರ್ಗಿಯವ್ರೆ, ಮಾರ್ಗಿಯವ್ರೆ. ಮಾರ್ಗಿ ಮೇಡಮ್ ತೊಗೊಳ್ಳಿ ಮೇಡಮ್, ನೀರು ಕುಡೀರಿ. ಬೇಡ ಸರ್. ಯಾಕೆಲ್ಲ ಒಂಥರ ಇದ್ದೀರಾ? ಏನಾಯ್ತು? ಓಹೋ, ಮಾರ್ಗಿ ಮದುವೆ ಮಾಡಿ ಏರ್ಪೋರ್ಟಿಗೆ ಡ್ರಾಪ್ ಮಾಡಬೇಕು ಅಂತನಾ? ಅದೆಲ್ಲ ಎಲ್ಲ ಆಗತ್ತೆ ಬಿಡಿ ಅಲ್ವಾ ಗಿರ್ಜಾ ಅವ್ರೆ? ಆ ದೇವ್ರು ಇದ್ದಕ್ಕಿದ್ದಾಗೆ ನಮಗ್ ಸುಖ ಕೊಟ್ಬಿಡ್ತಾನ? ಚಾನ್ಸೇ ಇಲ್ಲ. ಕಾಶಿ ಸರ್, ನನ್ನ 10 ಲಕ್ಷ ಉಳ್ಕೊಳ್ತು ಅನ್ನೋ ಖುಷಿ ಜೊತೆಗೆ ನನ್ನ ಆಸೆಗಳು ಹಾಗೆ ಉಳ್ಕೊಳ್ತು ಅಂತ ಡಬಲ್ ಖುಷಿ ನನಗೆ. ಆ ಖುಷಿಗೆ ಈ ಕಣ್ಣೀರು. ಈ ಹಳ ಕನ್ಸು ಅನ್ನೋದಿದೆಯಲ್ಲ, ಅದು ರಿಯಲ್ ಎಸ್ಟೇಟ್ ಇದ್ದಾಗೆ. ನಾವು ಕಟ್ಟೋ ಕನಸಿಗೆ ಒಳ್ಳೆ ಜಾಗ ಇದ್ರೆ ಸಾಲದು, ಅಕ್ಕಪಕ್ಕ ಇರೋರು ಕೂಡ ಸರಿಯಾಗಿರ್ಬೇಕು. ಇಲ್ಲ ಅಂದ್ರೆ ಕನ್ಸು ಕಟ್ಬೇಕಾಗಿರೋ ಜಾಗನ ನಂದಲ್ಲ ಇನ್ಯಾರ್ದು ಅಂದ್ಬಿಡ್ತಾರೆ. ನೋಡಮ್ಮ, ಆಗೋದೆಲ್ಲ ಒಳ್ಳೇದಕ್ಕೆ ಕಣಮ್ಮ. ಒಂದು ವೇಳೆ ಈ ವಿಷಯ ಮದುವೆ ಆದಮೇಲೆ ಗೊತ್ತಾಗಿದ್ದಿದ್ರೆ ನಿನ್ನ ಜೀವನ ಪೂರ್ತಿ ನಡಬೇಕಾಗಿತ್ತಲ್ಲಮ್ಮ. ಸದ್ಯ ಭಗವಂತ ಹಾಗೆ ಮಾಡಲಿಲ್ಲ. ಸಮಾಧಾನ ಮಾಡ್ಕೋ. ಸಮಾಧಾನನ? ನಗ್ತಾ ಇದ್ದೀನಿ ನಾನು, ಅಳ್ತಾ ಇಲ್ಲ ನೋಡಿ. ನಿಮ್ಮ ಮನಸ್ಸಲ್ಲಿ ಎಷ್ಟು ನೋವಿದೆ ಅಂತ ನಮಗೆ ಗೊತ್ತು, ದಯವಿಟ್ಟು ಅಳ್ಬೇಡಿ. ಹೆಣ್ಮಕ್ಳು ಅಳೋದ್ರಲ್ಲಿ ಸ್ಪೆಷಲ್ ಏನಿದೆ ಗೌರಿ ಅವರೇ? ನನ್ನ ಜೀವನದಲ್ಲಿ ನಡೆದಿರೋ ಒಂದು ಘಟನೆ ಇಟ್ಕೊಂಡು ಎಂತ ಆಟ ಆಡ್ಬಿಟ್ಟ ಅವನು. ಅವನಿಗೆ ಶಾಪ ಹಾಕೋಷ್ಟು ದೊಡ್ಡವಳು ನಾನಲ್ಲ, ಆದರೆ ನನಗಾಗಿದ್ದ ಥರ ಇನ್ಯಾವ ಹೆಣ್ಮಕ್ಳಿಗೆ ಆಗ್ತಾ ಇದ್ರೆ ಸಾಕು.
ಶಿವ ಸರ್, ಗಿರ್ಜಮ್ಮ, ನನ್ನ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀರ ನೀವೆಲ್ಲ. ನೀವು ತೋರಿಸಿದ ಕನ್ಸನ್ಗೆ ತುಂಬ ಥ್ಯಾಂಕ್ಸ್. ನಾನು ಹೊರಡ್ತೀನಿ. ಮಾರ್ಗಿ ಮೇಡಮ್ ನೋಡಿ, ನೀವು ಒಂಟಿ ಅಲ್ಲ, ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ. ಯಾವುದೇ ಕೆಟ್ಟ ನಿರ್ಧಾರ ತಗೊಳ್ಳೋದಕ್ಕೆ ಹೋಗಬೇಡಿ. ನಿಮ್ಮ ಮನಸ್ಸಲ್ಲಿರೋ ಪ್ರೀತಿ ನಿಜವಾಗ್ಲೂ ಸ್ಟ್ರಾಂಗ್ ಆಗಿತ್ತು ಅಂದರೆ ಆ ದೇವರು ನಿಮಗೊಂದು ಪ್ರೀತಿನ ಕಳಿಸ್ತಾನೆ. ಏನೇ ಆಗಲಿ, ನಾವೆಲ್ಲ ನಿಮ್ಮೊಟ್ಟಿಗಿದ್ದು ಈಗ ನಿಮ್ಮನ್ನು ಮನೆಗೆ ಬಿಟ್ಟು ಬರ್ತೇವೆ. ಗೌರಿ ಬಾ. ಸದ್ಯ ಮಾರ್ಗಿಯವರು ಈ ಸಮಸ್ಯೆಯಿಂದ ಹೇಗೋ ಬಚಾವಾದ್ರಲ್ಲ, ಅಷ್ಟು ಸಾಕು. ಹಾಂ, ದೇವಸ್ಥಾನಕ್ಕೆ ಹೋಗಿ ಒಂದು ಪೂಜೆ ಮಾಡಿಸ್ಕೊಂಬಂದ್ಬಿಡ್ತೀನಿ. ಮಾವ, ನೀವು ಬರ್ತೀರಾ? ಬರದೇ ಇರ್ತೀನಿ ನಮ್ಮ. ಆ ಭಗವಂತ ನಮ್ಮ ಕಣ್ಣು ಮುಂದೆ ಆಗಬೇಕಾದ ಅನ್ಯಾಯನ ತಪ್ಪಿಸಿದ್ದಾನೆ ಅಂದಮೇಲೆ ನಾನು ಬಂದು ಆ ದೇವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು. ರೀ, ಸ್ಕಂದನ್ ವ್ಯಾನ್ ಇವತ್ತು ಬಂದಿರಲಿಲ್ಲ, ಸ್ಕೂಲ್ಗೆ ಹೋಗಿ ಅವ್ನು ಕರ್ಕೊಂಬಂದ್ಬಿಡ್ರಿ. ಎಂಥ ಕೆಲಸ ಆಗೋಯ್ತು ಭಗವಂತ. ಅವತ್ತು ನಾನು ಪಾಂಡುಗೆ ಸುಖ ಕೊಡು ಅಂತ ಕೇಳಿದಾಗ, ಒಂದು ಜೀವ ಸುಖವಾಗಿರಬೇಕು ಅಂದರೆ ಇನ್ನೊಂದು ಜೀವ ದುಃಖ ಪಡಬೇಕು ಅಂತ ನೀನು ಹೇಳಿದ್ದೆ. ಆವಾಗ ನನಗೆ ಅರ್ಥ ಆಗಿರಲಿಲ್ಲ. ಆದರೆ ಆ ದುಃಖ ಪಡೋ ಜೀವ ಮಾರ್ಗಿ ಮೇಡಮ್ ಅಂತ ಇವತ್ತು ಗೊತ್ತಾಯಿತು. ಏನೋ ಒಟ್ಟಿನಲ್ಲೆಲ್ಲ ಸರಿ ಹೋಯ್ತಲ್ಲ, ಅಷ್ಟೇ ಸಾಕು. ಯಾರಿಗೆ ಏನು ಕೊಡಬೇಕು ಏನು ಕೊಡಬಾರ್ದು ಅಂತ ನಿನಗೆ ಮಾತ್ರ ಗೊತ್ತಿರುತ್ತೆ. ಅದು ನನಗೆ ಗೊತ್ತಿರೋ ವಿಷಯ ಅಲ್ಲ, ನಿಮಗೆ ಗೊತ್ತಾಗಬೇಕಾಗಿರೋ ವಿಷಯ ಶಿವಪ್ರಸಾದ್. ಭಗವಂತ, ಸುಖ ಬೇಕು ಅಂತ ಬಯಸೋರು ಕಷ್ಟದ ಬೀಜನ ಬಿತ್ತಬೇಕು. ಅವರ ಶ್ರಮ ಸುಖದ ಫಲನ ನೀಡುತ್ತೆ. ಅಂದರೆ ಮಾರ್ಗಿ ಮೇಡಮು ಜೀವನದಲ್ಲಿ ಮುಂಚೆ ಸುಖವಾಗಿದ್ದು ಅದಕ್ಕೆ ಈಗ ಕಷ್ಟಪಡ್ತಾ ಇದ್ದಾರೆ ಅಂತ ಹೇಳ್ತಾ ಇದೆಯಾ? ಪಾಪ ಎಷ್ಟು ಕಣ್ಣೀರು ಹಾಕೊಂಡ್ರು. ಶಿವಪ್ರಸಾದ್, ನನಗೊಂದು ಅನುಮಾನ. ಏನು ಭಗವಂತ, ಯಾವಾಗಲೂ ನನಗೊಂದು ಡೌಟು ಅಂತ ಹೇಳ್ತಾ ಇದ್ದೆ. ಇವತ್ತು ನೀನು ಕೇಳ್ತಾ ಇದೆಯಾ? ಕೇಳು. ಸಮಸ್ಯೆ ಬಾಯಿಯವರೆಗೆ ಹೋಗಿ ತಪ್ಪಿಸ್ಕೊಂಡು ಬರೋದು ಒಳ್ಳೇದು ಕೆಟ್ಟದ್ದು? ಏನು ಭಗವಂತ ಹೀಗೆ ಹೇಳ್ತಾ ಇದೆಯಾ? ಒಳ್ಳೇದೇ ಅಲ್ವಾ? ಅಲ್ಲ, ಬಚಾವಾದರೆ ಯಾರು ತಾನೇ ಕೆಟ್ಟದ್ದು ಅಂತಾರೆ. ಸದ್ಯ ಬಚಾವಾದ್ನಲ್ಲ ಅಂತ ದೇವ್ರಿಗೊಂದು ನಮಸ್ಕಾರ ಹಾಕಿ ಸುಮ್ಮನಾಗ್ತಾರೆ. ಆದ್ರೆ ಇಲ್ಲಿ ದೇವರು ಕೆಟ್ಟವನು ಅನ್ನೋ ರೀತಿ ಮಾತಾಡ್ತಿದ್ಯಲ್ಲ, ಯಾಕೆ? ಮಾರ್ಗಿಯ ಒಳ್ಳೆತನ, ಆಕೆಯ ನಿಸ್ವಾರ್ಥ ಬುದ್ಧಿ, ಆಕೆ ಪಟ್ಟ ಶ್ರಮದ ಫಲದಿಂದನೇ ಆಕೆ ಕಷ್ಟಕ್ಕೀಡಾಗದೆ ಪಾರಾಗಿದ್ದಾಳೆ. ಇದು ಕೂಡ ಸುಖನೇ ಅಲ್ವಾ ಶಿವಪ್ರಸಾದ್? ಓ, ಆ ಥರನಾ? ಅಲ್ಲ ಭಗವಂತ, ಅವ್ರು ಕಟ್ಟಿದ ಆಸೆ ಕನಸು ಎಲ್ಲ ಒಡೆದು ಹೋಯ್ತಲ್ಲ, ಅದು ನೋವಲ್ವಾ? ಶಿವಪ್ರಸಾದ್, ಮನುಷ್ಯನಿಗೆ 5 ಇಂದ್ರಿಯಗಳು, ಅದರಲ್ಲಿ 2 ಕಣ್ಣು, 2 ಕಿವಿ, 2 ಮೂಗಿನ ರಂಧ್ರಗಳು, ಮತ್ತೆ ಚರ್ಮ, ದೇಹ ಪೂರ್ತಿ ತುಂಬಿಕೊಂಡಿದೆ. ಆದ್ರೆ ಏಕೈಕ ಅಂಗ ನಾಲಿಗೆ. ಇದು ಒಂದೇ ಇರೋ ಈ ಎಲ್ಲಾ ಇಂದ್ರಿಯಗಳು ಹೊರಗಿನಿಂದ ಬರುವ ಸಂದೇಶಗಳನ್ನ ಗ್ರಹಿಸುತ್ತವೆ. ಆದ್ರೆ ನಾಲಿಗೆ ಹೊರಗಿನಿಂದ ಬರುವ ರುಚಿಯನ್ನು ಗ್ರಹಿಸುವುದರ ಜೊತೆಗೆ ಹೊರ ಜಗತ್ತಿಗೆ ಸಂದೇಶವನ್ನು ನೀಡುವ ಜವಾಬ್ದಾರಿಯನ್ನೂ ಹೊಂದಿದೆ. ಹಾಗಾಗಿ ನುಡಿಯುವ ಮುನ್ನ ನಾವು ಯಾವ ವಿಚಾರವನ್ನು ಎಲ್ಲಿ ಯಾರ ಮುಂದೆ ಮಾತನಾಡುತ್ತಿದ್ದೇವೆ ಅನ್ನೋ ಅರಿವಿರಬೇಕು. ಅದರಲ್ಲೂ ಅತ್ಯಾಪ್ತವಾದ ಕೆಲವೊಂದು ವೈಯಕ್ತಿಕ ವಿಚಾರಗಳು ಬಹಿರಂಗವಾಗಿ ಆದಾಗ ನಿಮ್ಮ ಮಾತು ಸೋರಿಕೆ ಆಗಬಹುದು. ಸೋರಿಕೆಯಾದ ಮಾತು ಇನ್ನೊಬ್ಬರಿಗೆ ಮನವರಿಕೆ ಆಗಬಹುದು. ಆ ಮನವರಿಕೆ ಅವರಿಗೆ ಚಡಪಡಿಕೆಯಾಗಿ ಬೇಡಿಕೆ ಈಡೇರಿಸಿಕೊಳ್ಳಲು ಒಡಂಬಡಿಕೆಯಾದರೂ ಆಗಬಹುದು. ಭಿಕ್ಷೆ ಬೇಡಿದಾಗ ನೀಡುವಂಥದ್ದು, ದಾನ ಅನಿಸಿದಾಗ ನೀಡುವಂಥದ್ದು, ವಿದ್ಯೆ ಆಸಕ್ತಿ ಇದ್ದರೆ ಕಲಿಸಿಕೊಡುವಂಥದ್ದು, ಬುದ್ಧಿ ಅನುಭವದಿಂದ ಬರುವಂಥದ್ದು. ಆದರೆ ಇನ್ನೊಬ್ಬರು ಆಡಿದ ಮಾತು ಬೇಡದಿದ್ದರೂ, ಬಯಸದಿದ್ದರೂ, ಆಸಕ್ತಿ ಇಲ್ಲದಿದ್ದರೂ ತಾನಾಗೇ ಬಂದು ಕಿವಿಗೆ ಬೀಳುತ್ತೆ. ನೀವು ಬಳಸುವ ಮೊಬೈಲ್ಗಳಿಗೆ ಖಾಸಗಿತನದ ಕಾರಣಕ್ಕೆ ಕೀಲಿ ಹಾಕುವಾಗ ನೀವಾಡೋ ಮಾತುಗಳಿಗೆ ರಕ್ಷಣೆ ಬೇಡವೇ? ಅದಕ್ಕೆ ಖಾಸಗಿತನ ಬೇಡವೇ? ಖಂಡಿತ ಬೇಕು ಭಗವಂತ.
ಯಾವುದೋ ಎಕ್ಸೈಟ್ಮೆಂಟಲ್ಲೋ ಖುಷಿಯಲ್ಲೋ ಜೋಶಲ್ಲೋ ನಮ್ಮ ಪರ್ಸ್ನಲ್ ವಿಚಾರಗಳನ್ನು ನಾವು ಹೊರಗಡೆ ಮಾತಾಡ್ಬಿಡ್ತೀವಿ. ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಂತ ನಾವು ಅನ್ಕೊಂಡೂ ಇರಲ್ಲ. ಬೇಲಿ ಇಲ್ಲದ ಹೊಲಕ್ಕೆ ರಾಸುಗಳು ನುಗ್ಗುವುದು ಸಹಜ. ಹಾಗಾಗಿ ಬೇಲಿ ಎನ್ನುವುದು ನಿಮ್ಮ ಕನಸು, ನಿಮ್ಮ ಆಸೆ, ನಿಮ್ಮ ಆಕಾಂಕ್ಷೆಯ ಜೊತೆಗೆ ನೀವಾಡೋ ಮಾತಿಗೂ ಇರಬೇಕು. ನಿಮ್ಮ ಕನಸನ್ನು ನಿಮ್ಮ ಆಪ್ತರೊಂದಿಗೆ ಹಂಚಿಕೊಳ್ಳಬೇಕು. ನಿಮ್ಮ ಗುರಿಯನ್ನು ನಿಮ್ಮ ಶತ್ರುವಿನೊಂದಿಗೆ ಹಂಚಿಕೊಳ್ಳಬೇಕು. ನಿಮ್ಮ ಆಸೆಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಬೇಕು. ನಿಮ್ಮ ಪ್ರೀತಿಯನ್ನು ಪ್ರೀತಿಸುವ ಜೀವಗಳೊಂದಿಗೆ ಹಂಚಿಕೊಳ್ಳಬೇಕು. ಆದರೆ ನಿಮ್ಮ ದೌರ್ಬಲ್ಯವನ್ನು ನಿಮ್ಮೊಂದಿಗೆ ಮಾತ್ರ ಹಂಚಿಕೊಳ್ಳಬೇಕು. ಕೊನೆಯದಾಗಿ ಒಂದು ಮಾತು, ನಿಮ್ಮ ಪ್ರೀತಿ ಸಿಗಲಿಲ್ಲ, ವಿಫಲವಾಯಿತು ಎಂದು ಕೊರಗದಿರಿ, ನಿರಾಶರಾಗದಿರಿ, ಪ್ರಾಣ ಕಳೆದುಕೊಳ್ಳದಿರಿ. ನಿಷ್ಕಲ್ಮಶವಾಗಿ ಪ್ರೀತಿಸಿದ ಪ್ರತಿಯೊಂದು ಹೃದಯಗಳಿಗೂ ವೈಫಲ್ಯ ಸಾಮಾನ್ಯವೇ. ಆದರೆ ನಿಮ್ಮಿಂದ ದೂರವಾದ ಪ್ರೀತಿ ನಿಮ್ಮ ಹತ್ತಿರ ಬರಲು ಹೆಚ್ಚು ಸಮಯ ಬೇಕಿಲ್ಲ. ಅದೇ ಪ್ರೀತಿ ಸಿಗದಿದ್ದರೂ ನಿಮ್ಮ ನಿಷ್ಠೆಗೆ ಅನುಗುಣವಾಗಿ ನಾನೇ ನಿಮಗೆ ಒಂದು ಹೃದಯವನ್ನು ಕಳುಹಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ಪ್ರಾಮಾಣಿಕವಾಗಿರಿ. ತಡವಾದರೂ ಬಲವಾದದ್ದೇ ಸಿಗುವುದು. ಅದೇ ಬಲವಂತವಾದರೆ ಭಗವಂತನೂ ಸಿಗುವುದಿಲ್ಲ. ಕೊರಳಲಿ ಭಸ್ಮ ರುದ್ರಾಕ್ಷವ ಧರಿಸಿದ ಪರಮ ವೈಷ್ಣವನು ನೀನೆ. ಏ ಗಿರಿ, ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರಬೇಕು. ನಮ್ಮನೆ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ಯಾರೋ ಗುದ್ದಂಗೆ ಆಗುತ್ತಲ್ಲಿ. ಯಾಕೆ ಹಂಗಾಗಿದೆ? ರೀ, ಗುದ್ದದಂಗಾಗದೆ ಇನ್ನೇನು ಮುದ್ದು ಮಾಡ್ದಂಗ ಇರುತ್ತೆ. 3 ತಿಂಗಳಿಂದ ಹೇಳ್ತಿದ್ದೀನಿ ಆ ಹಾಸಿಗೆಗೆ ಹತ್ತಿ ತುಂಬಿಸಿ ಅಂತ. ಕೇಳ್ತೀರಾ ನನ್ನ ಮಾತು? ನಾನು ಹೇಳೋದು ಯಾವುದನ್ನು ತಲೆಗೆ ಹಾಕೊಳ್ಳಲ್ವಲ್ಲ ನೀವು? ತಾಳ್ಮೆ ತಾಳ್ಮೆ. ಹೆಣ್ಮಕ್ಳು ಇಷ್ಟೊತ್ತಲ್ಲಿ ಬೈದ್ರೆ ಅದು ಹೆಣ್ಮಕ್ಳಿಗೆ ಶ್ರೇಯಸ್ ಅಲ್ಲ. ನಾನೆಲ್ರಿ ಬೈದೆ? ಹತ್ತಿ ತುಂಬಿಸ್ಬೇಕು ಅಂತ ಹೇಳದ್ನಪ್ಪ. ನೋಡಿದ್ಯಾಗಿರಿ, ಈ ಜಗತ್ತು ಎಷ್ಟು ವಿಚಿತ್ರವಾಗಿದೆ ಅಂತ. ನೋಡಿಲ್ಲ. ಅದೇನು ಅಂತ ನೇರವಾಗಿ ಹೇಳಿ. ಹೇಳ್ತೀನಿರೋ. ಮನುಷ್ಯ ಸತ್ರೆ ಅವನ ಮೂಗಿಗೆ ಹತ್ತಿ ಇಡ್ತಾರೆ, ಆದರೆ ಅದೇ ಹತ್ತಿನ ಹಾಸಿಗೆನ ಬದುಕಿಸ್ಕೊಳ್ಳೋದಕ್ಕೆ ತುಂಬಿಸ್ತಾರೆ. ಎಷ್ಟು ವಿಚಿತ್ರ ಅಲ್ವಾ? ಇಟ್ಸ್ ಎ ಮೆಡಿಕಲ್ ಮಿರಾಕಲ್. ನನಗೆ ಗೊತ್ತಿತ್ತು ನೀನ್ ನಗಲ್ಲ ಅಂತ, ಆದ್ರೂ ನಾನು ಜೋಕ್ ಮಾಡಿದೆ. ಯಾಕೆ ಹೇಳು? ಸ್ವಲ್ಪ ದೂರ ನಿಂತ್ಕೊಳ್ಳಿ, ನಾನು ನಿಮ್ಗೇನೋ ಕೊಡಬೇಕು. ಕೊಡ್ತೀಯ ಅಂತಾನೆ ಹತ್ತಿರ ಬರ್ತಾ ಇರೋದು. ನೀನು ನೋಡಿದ್ರೆ ದೂರ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದ್ದಿಲ್ಲ. ಆಯ್ತು. ಓ, ಈ ಹೆಣ್ಮಕ್ಳು ಲೆಫ್ಟ್ ಇಂಡಿಕೇಟರ್ ಹಾಕ್ಬಿಟ್ಟು ರೈಟ್ ಹೋಗ್ತಾರೆ, ಬ್ರೇಕ್ ಇದ್ರು ಕಾಲಲ್ಲೇ ಗಾಡಿ ನಿಲ್ಲಿಸ್ತಾರೆ. ಆ ಥರ ಇದೇನಾದ್ರೂ ಉಲ್ಟಾ ಕೇಸಾ? ಅಯ್ಯೋ ರೀ, ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ ಪ್ಲೀಸ್? ಗಿರಿ, ನೀನು ಬಾಯಿ ಮುಚ್ಕೊಂಡು ನಿಂತ್ಕೋತೀರಾ ಪ್ಲೀಸ್ ಅಂದೆ ಗೊತ್ತಾ? ನನಗೆ ಏಲಕ್ಕಿ ಹಾರ ಹಾಕಿ ಅಂತ ಹೋಗುದು ಹಾಗೆ. ಇಟ್ಸ್ ಓಕೆ, ನಾನು ನಿಂತ್ಕೊಳ್ತೀನಿ. ಕಣ್ಣು ಮುಚ್ಕೊಳ್ಳಿ. ಹೇ ಗಿರಿ, ಈಗಷ್ಟೇ ಹತ್ತಿ ಬಗ್ಗೆ ಮಾತಾಡಿದ್ವಿ, ಆಗ್ಲಿ ಕಣ್ಣು ಮುಚ್ಕೊಂಡು ಹೇಳ್ತಾ ಇದ್ದಿಲ್ಲ. ಅಯ್ಯೋ ರೀ, ಸ್ವಲ್ಪ ಕಣ್ಣು ಬಾಯಿ ಮುಚ್ಕೊಂಡು ನಿಂತ್ಕೊಳ್ರಿ. ನೋ, ಸರ್ಪ್ರೈಸ್ ಕೊಡೋರು ಕಣ್ಣು ಮುಚ್ಕೊಳ್ಳಿ ಅಂತ ಹೇಳೋದು ವಾಡಿಕೆ, ಆದ್ರೆ ಬಾಯಿ ಮುಚ್ಕೊಳ್ಳಿ ಅಂತ ಹೇಳೋದು ಹೇರಿಕೆ. ಇದನ್ನ ನಾನು ಖಂಡಿಸ್ತೀನಿ. ರೀ, ಆಯ್ತು, ನೀನು ಹೇಳ್ದಾಗ ಮಾಡ್ತೀನಿ. ಈಗ ಖಂಡಿಸ್ತಿರೋ ಅಥವಾ ಕಣ್ಣು ಗೊತ್ಕೋತಿರೋ ನೀವೇ ನೋಡಿ. ಹೇ, ನನ್ನ ಫೇವ್ರೆಟ್ ಸ್ವೀಟು ಕೇಸರಿ ಬಾತು. ರೀ, ಮೊದಲು ಇದಕ್ಕೆ ಸ್ವೀಟ್ ಅಂತ ಹೇಳೋದನ್ನ ಬಿಡಿ. ಸತ್ಯನಾರಾಯಣ ಸ್ವಾಮಿ ಪ್ರಸಾದ ರೀ, ಸ್ವೀಟಿಗೂ ಪ್ರಸಾದಕ್ಕೂ ವ್ಯತ್ಯಾಸ ಇರಲ್ವಾ? ಗಿರಿ, ಭಗವಂತ ಏನು ಹೇಳಿದಾನೆ ಗೊತ್ತಾ? ಮಾತಿಗೆ ಶಕ್ತಿ ಸೇರಿದ್ರೆ ಅದು ಮಂತ್ರ ಆಗುತ್ತೆ, ಆದರೆ ಮಾತಿಗೆ ಕೋಪ ಸೇರಿದ್ರೆ ಅದು ಬೈಗುಳಾಗುತ್ತೆ. ಹಾಗೆ ಸಿಹಿ ಪದಾರ್ಥಕ್ಕೆ ಭಕ್ತಿ ಸೇರಿದ್ರೆ ಅದು ಪ್ರಸಾದ ಆಗುತ್ತೆ. ಆ ಭಕ್ತಿ ನನ್ನ ಮನಸ್ಸಲ್ಲಿ ಯಥೇಚ್ಛವಾಗಿದೆ. ಈ ಸ್ವೀಟ್ ಎಷ್ಟಿಷ್ಟ ಅಂತ ನಿನಗೆ ಗೊತ್ತಿಲ್ವಾ? ಗೊತ್ತು ರೀ, ಕಮಲಮ್ಮನ ಮನೇಲಿ ಇವತ್ತು ಸತ್ಯನಾರಾಯಣ ಪೂಜೆ ಇತ್ತು, ಹೋಗಿದ್ದೆ. ನಿಮ್ಗೆ ಈ ಪ್ರಸಾದ ಇಷ್ಟ ಅಂತಾನೆ ನಾನು ತಿಂದೆ, ನಿಮ್ಗೆ ಅಂತಾನೆ ಎತ್ತಿಟ್ಟಿದ್ದೀನಿ. ಊಟ ಮಾಡ್ಬೇಕಾದ್ರೆ ಕೊಡ್ಬೇಕು ಅನ್ಕೊಂಡೆ, ಏನೋ ಯೋಚನೆಯಲ್ಲಿ ಮರ್ತು ಬಿಟ್ಟೆ ರೀ. ಈ ಪ್ರಸಾದದಲ್ಲಿ ನಿಮ್ಗರ್ಧ ನನಗರ್ಧ. ಈ ಶಿವಪ್ರಸಾದನಲ್ಲಿ ಅರ್ಧ ಪ್ರಸಾದ ನೀನೇ ಅಲ್ವಾ? ನಿನಗಿಲ್ದೇ ಇರೋ ಪ್ರಸಾದನ ತಗೋ.
ಬಾಲೈ, ಪ್ರಸಾದವನ್ನು ತಿಂದ ಶಿವಪ್ರಸಾದ ಪ್ರಸನ್ನನಾದ. ನಿನಗೇನು ಬರಬೇಕು ಕೇಳಿಕೊ. ಪ್ರಾಣಕಾಂತ, ನಮ್ಮ ಮನೆಯಲ್ಲೂ ಕೂಡ ಚಚೆ ರೀ, ನಮ್ಮ ಮನೇಲೂ ಸತ್ಯನಾರಾಯಣ ಪೂಜೆ ಮಾಡಿಸೋಣ, ಮನೆಗೆ ಒಳ್ಳೇದಾಗತ್ತೆ. ಓ, ನಮ್ಮನೇಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ, ಅಕ್ಕಪಕ್ಕದವರು ನೆಂಟಿಸ್ಟ್ರನ್ನೆಲ್ಲ ಕರೆದುಬಿಟ್ಟು, ಇದಕ್ಕೇನಾ ಅವಾಗಲಿಂದ ಇಷ್ಟೊಂದು ಪ್ರೀತಿ ತೋರಿಸಿದ್ದು? ನೋಡಿಗಿರಿ, ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನ ನಾನು ಗೌರವಿಸ್ತೀನಿ, ಆದರೆ ಅದನ್ನ ಫಾಲೋ ಮಾಡಲ್ಲ. ಯಾಕೆಂದ್ರೆ ನಾನು ಶ್ರಮಜೀವಿ, ಕೆಲಸನೇ ದೇವರು ಅಂತ ಪೂಜೆ ಮಾಡೋನು. ಈ ಅನ್ನೆಸರಿ ಬಡ್ಜೆಟ್ ಎಲ್ಲ ಬೇಡ. ಹೇಗಿದ್ರು ನೀನು ವ್ರತಗಳು ಮಾಡ್ತಾ ಇರ್ತಿಲ್ಲ, ಅದನ್ನೇ ಫಾಲೋ ಮಾಡು. ಓಕೆ, ಗುಡ್ ನೈಟ್. ರೀ